ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಗ್ಯಾಸ್ ಕ್ಲೀಸರ್ನ ಹೇಗೆ ಉಪಯೋಗ ಮಾಡಬೇಕು. ನೀವು ರೀಸೆಂಟ್ ಪ್ರಕರಣಗಳನ್ನ ತುಂಬಾ ನೋಡ್ತಾ ಇದ್ದೀರಾ ವೀಕ್ಷಕರೇ, ಗ್ಯಾಸ್ ಗ್ಲೀಸರಿಂದ ಪ್ರಾಣ ಕಳ್ಕೊಳೋದು. ಹಾಗಾಗಿ ಗ್ಯಾಸ್ ಗ್ಲೀಸರ್ನ ಯೂಸ್ಲೇ ಮಾಡಬಾರ್ದ. ಇನ್ನು ಗ್ಯಾಸ್ ಗ್ಲೀಸರಿಂದ ತುಂಬ ಜನ ಸಾಯ್ತಾರ ವೀಕ್ಷಕರೇ. ಪ್ರತಿಯೊಂದು ವಸ್ತುಗಳಿಂದಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ವೀಕ್ಷಕರೇ. ನಾವು ಯೂಸ್ ಮಾಡೋ ಗ್ಯಾಸಿಂದ ನೀವು ಸ್ಟವ್ ಹಚ್ತಿರಲ್ಲ, ಅದರಿಂದಲೂ ಕೂಡ ಮನುಷ್ಯರು ಕೂಡ ಸಾಯ್ತಾರೆ. ಗ್ಯಾಸ್ ಗ್ಲೀಸರು ಅಥವಾ ಎಲೆಕ್ಟ್ರಿಕಲ್ಲು ಗ್ಲೀಸರ್ ಯೂಸ್ ಮಾಡ್ತಿದ್ದೀರಾ, ಅದು ನಿಮ್ಮದು ಶಾರ್ಟ್ ಸರ್ಕ್ಯೂಟ್ ಆಯಿತು, ಅದು ಇದು ಆಯಿತು ಅಂದರೆ ಅದರಿಂದಲೂ ಸಾಯ್ತಾರೆ ವೀಕ್ಷಕರೇ. ನಾವು ಹೇಗೆ ಇನ್ಸ್ಟಾಲ್ ಮಾಡ್ತೀವಿ, ನಾವು ಹೇಗೆ ಅದನ್ನು ಯೂಸ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಲೈಫು ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ಪ್ರತಿ ಒಂದರಲ್ಲೂ ವೀಕ್ಷಕರೇ, ಇವತ್ತು ಹೋದನು ನಾಳೆ ಮನುಷ್ಯ ಇರ್ತಾನೆ ಅನ್ನೋದು ಇದಿರಲ್ಲ. ಬಟ್ ಎಲ್ಲ ನಂಬಿಕೆ ಮೇಲೆ ಮತ್ತು ಪ್ರತಿಯೊಂದು ಪ್ರಾಡಕ್ಟ್ ನಾವು ಯೂಸ್ ಮಾಡಬೇಕಾದ್ರೆ ಅದನ್ನು ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಬೇಕು, ಕರೆಕ್ಟ್ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದು ಹೇಗೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಇನ್ಸ್ಟಾಲ್ ಮಾಡಿದ್ದೀವಿ, ಎಲ್ಲೆಲ್ಲಿ ಗ್ಯಾಸ್ ಗ್ಲೀಸರ್ನ ಇನ್ಸ್ಟಾಲ್ ಮಾಡಬೇಕು, ನಾವು ಮಾಡುವ ತಪ್ಪುಗಳೇನು, ಅದು ಹೇಗೆ ಬಳಕೆ ಮಾಡಬೇಕು, ಯಾವ್ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು, ಮತ್ತು ಬೆಸ್ಟ್ ಗ್ಯಾಸ್ ಗ್ಲೀಸರು ಎಲ್ಲಿ ಸಿಗುತ್ತೆ, ಮತ್ತು ನಮ್ಮ ಆರೋಗ್ಯ ಅಥವಾ ನಮ್ಮ ಜೀವ ಮುಖ್ಯ ವೀಕ್ಷಕರೇ. ನಮ್ಮ ಜೀವಕ್ಕಿಂತ ಯಾವುದೂ ಇಲ್ಲ. ನಮ್ಮ ಜೀವ ಚೆನ್ನಾಗಿದ್ದರೆ ಹೇಗೆ ಬೇಕಾದ್ರೂ ನಾವು ದುಡ್ಕೊಂಡು ತಿನ್ಕೊಂಡು ನಮ್ಮ ಜೀವನವನ್ನು ಮಾಡ್ಬೋದು. ಆರೋಗ್ಯನ ಹಾಳು ಮಾಡಿಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವ್ಯಾವ ಥರ ಬಳಸಬೇಕು ಅನ್ನೋದೊಂದು ಟಿಪ್ಸ್ ನನ್ನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ತುಂಬ ಜನ ಏನೇನು ತಪ್ಪು ಮಾಡ್ತಾರೆ ಅಂದರೆ, ಅವರ ಬಾತ್ರೂಮಲ್ಲೇ ಗ್ಯಾಸ್ ಗ್ಲೀಸರ್ನ ಇನ್ಸ್ಟಾಲ್ ಮಾಡ್ಕೊಳ್ತಾರೆ, ಬಟ್ ಗ್ಯಾಸ್ನೂ ಕೂಡ ಬಾತ್ರೂಮಲ್ಲೇ ಇಟ್ಕೊಂಡ್ಬಿಡ್ತಾರೆ. ಮತ್ತು ಅದಕ್ಕೆ ಇನ್ನೊಂದು ತಪ್ಪು ಏನು ಮಾಡ್ತಾರೆ ಅಂದರೆ, ಶವರ್ ಕೂಡ ಅದಕ್ಕೆ ಇನ್ಸ್ಟಾಲ್ ಮಾಡಿಬಿಡ್ತಾರೆ. ಆ ಶವರಿಂದ ನೀವು ಎಷ್ಟೋ ಸ್ನಾನ ಮಾಡ್ತೀರಾ, ಒಂದು 15 ಮಿನಿಟ್ಸು 20 ಮಿನಿಟ್ಸು ಸ್ನಾನ ಮಾಡ್ತೀರಾ. ಬಟ್ ಎವ್ರಿ ಟೈಮು ನೀವು ಒಂದು ಇದನ್ನು ಗೊತ್ತಿರಲೇಬೇಕು ಪ್ರತಿಯೊಬ್ಬ ಮನುಷ್ಯರಿಗೂ. ಪ್ರತಿಯೊಂದು ಗ್ಯಾಸು, ನೀವೇನಾದ್ರು ಗ್ಯಾಸ್ ಕಚ್ಚಿರಾ, ನಿಮ್ಮದು ಸಿಲಿಂಡರಿಂದ ಸ್ಟವ್ಗೆ ಬರುತ್ತಾ, ಅಥವಾ ಸಿಲಿಂಡರಿಂದ ನಿಮಗೆ ಇದು ಕನೆಕ್ಷನ್, ಗ್ಯಾಸ್ ಗ್ಲೀಸರಿಗೆ ಕನೆಕ್ಷನ್ ಕೊಟ್ಟಿದ್ದೀರಾ, ಪ್ರತಿಯೊಂದರಲ್ಲೂ ಕಾರ್ಬನ್ ಮೊನಾಕ್ಸೈಡು ಉತ್ಪತ್ತಿ ಆಗುತ್ತೆ ಒನ್ಸ್ ನೀವು ಅದನ್ನು ಫೈರ್ಗೆ ಹಾಕಿದ ಮೇಲೆ ವೀಕ್ಷಕರೇ. ಅಂದರೆ ನೀವು ಅದನ್ನು ಬೆಂಕಿ ಹಚ್ಚಿದ ಮೇಲೆ. ಬಟ್ ಅದು ಉತ್ಪತ್ತಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗೇನಾದ್ರು ನೀವು 5-10 ಮಿನಿಟ್ಸು ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ಗ್ಯಾಸ್ ಗ್ಲೀಸರ್ನ, ಏನೂ ಪ್ರಾಬ್ಲಮ್ ಆಗಲ್ಲ ಒಳಗಡೆ. ನೀವೇನಾದರೂ ಅದಕ್ಕೆ ಪ್ರತಿಯೊಬ್ಬರು ಏನು ಮಾಡಬೇಕು ಅಂದರೆ, ಗ್ಯಾಸ್ ಗ್ಲೀಸರ್ನ ಯಾರಾದ್ರೂ ಗ್ಯಾಸ್ ಇದ್ರೊಳಗೆ ಇನ್ಸ್ಟಾಲ್ ಮಾಡೋಕ್ಕಿಂತ ನಿಮ್ಮ ಬಾತ್ರೂಮ್ ಔಟ್ಸೈಡಾ, ಅಥವಾ ಯುಟಿಲಿಟಿ ಇನ್ಸ್ಟಾಲ್ ಮಾಡೋದಾ, ಅಥವಾ ಬಾಲ್ಕನಿಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದಾ, ಅಲ್ಲಿಂದ ಪೈಪ್ ಕನೆಕ್ಷನ್ ತೊಗೊಬಂದು ಇಲ್ಲಿಗೆ ನೀವು ಬಿಡ್ಕೊಬೋದು. ಆವಾಗ ಬೇಕಾದ್ರೆ ನೀವು ಶವರ್ನಾರು ಹಾಕೊಳ್ಳಿ, 10 ನಿಮಿಷ ಅಲ್ಲ ಅಂದರೆ ಅರ್ಧ ಗಂಟೆ ಸ್ನಾನ ಮಾಡಿ, ಅಥವಾ 1 ಗಂಟೆ ಸ್ನಾನ ಮಾಡಿ ವೀಕ್ಷಕರು, ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಏನಾಗುತ್ತೆ, ನೀವು ಸ್ನಾನಕ್ಕೆ ಹೋದಾಗ ಕ್ಲೋಸ್ ಮಾಡ್ಕೊಳ್ತೀರಾ, ವಿಂಡೋದಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇಟ್ಕೊಳ್ಳಿ. ಎಕ್ಸಾಸ್ಟ್ ಫ್ಯಾನ್ ಇದ್ದರೆ ಅದು ಆನ್ ಮಾಡಿದಾಗ, ಗ್ಯಾಸ್ ಆನ್ ಮಾಡಿದಾಗಲೂ ಎಕ್ಸಾಸ್ಟ್ ಫ್ಯಾನ್ನ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ವಿಂಡೋ ದೊಡ್ಡದಾಗಿರಲಿ. ವಿಂಡೋ ಚಿಕ್ಕದಾದಾಗೆಲ್ಲ ಏನಾಗುತ್ತೆ ಅಂದರೆ, ಆ ಕಾರ್ಬನ್ ಮೊನಾಕ್ಸೈಡು ಕನ್ವರ್ಟ್ ಆಗಿದ್ದು ಅದು ಕೂಡ 10-15 ಮಿನಿಟ್ಸ್ ಆದಮೇಲೆ ಜಾಸ್ತಿ ಕನ್ವರ್ಟ್ ಆಗಿ ಸಫೆಸ್ಟಿಕೇಟೆಡ್ ಆಗಿ ಒಳಗಡೆ ಉಳ್ಕೊಳುತ್ತೆ. ಅದಕ್ಕೆ ಗಾಡೀಲಿ ಅದು ಹೋಗ್ತಾ ಇರಬೇಕು ವೀಕ್ಷಕರೇ. ಅದರಿಂದನೇ ತುಂಬ ಜನಗಳು ಉಸಿರಾಟ ತೊಂದರೆ ಬಂದ್ಬಿಟ್ಟು ಅಲ್ಲಿ ಪ್ರಾಣ ಕಳ್ಕೊಳೋದು. ಹಾಗಾಗಿ ಪ್ರತಿಯೊಬ್ಬರು ನೀವು ಹೊಸದಾಗಿ ಅವಾಗೆಲ್ಲ ಏನು ಮಾಡ್ತಿದ್ರು, ಗ್ಯಾಸ್ ಗ್ಲೀಸರ್ನ ಅವಾಗಿಂದನೂ ಯೂಸ್ ಮಾಡ್ತಿದ್ರು. ಬಟ್ ಅವಾಗ ನಮ್ಮ ಚಿಕ್ಕ ಮನೆಗಳು, ಹಳೆ ಮನೆಗಳು, ತುಂಬ ಗಾಳಿ ಬರೋದು, ಮನೆ ಉಳಿಕೆಲ್ಲ ಇದಾಗೋದು. ಈಗ ಏನು ಮಾಡ್ತಾರೆ, ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅಥವಾ ಅವ್ರ ಮನೆಗಳನ್ನೇ 3 ಫ್ಲೋರ್ ಕಟ್ಸ್ಕೊಂಡಿರ್ತಾರೆ. ಪಕ್ಕದಲ್ಲಿ ಒಂದು ಮನೆ, ಆ ಸೈಡ್ ಒಂದು ಮನೆ, ಈ ಸೈಡ್ ಒಂದು ಮನೆ, ಕರೆಕ್ಟಾಗಿ ಜಾಗ ಇರಲ್ಲ, ಒಂದು ಚಿಕ್ಕದಾಗಿ ಕಿಟಕಿ ಕೊಂಡಿರ್ಕೊಂಡಿರ್ತಾರೆ. ಅದರೊಳಗಡೆ ಪ್ಲಾನ್ ಮಾಡ್ದಲ್ಲೇ ಪ್ರತಿಯೊಬ್ಬರೂ ಗ್ಯಾಸ್ ಗ್ಲೀಸರ್ನೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ. ಹಾಗಾಗಿ ಯಾರೂ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದಾಗ ನಿಮ್ದು ಏನಾಗುತ್ತೆ, ಅದಕ್ಕೆ ಕರೆಕ್ಟಾಗಿ ವೆಂಟಿಲೇಷನ್ನು, ಗಾಳಿ ಬರೋ ಪ್ಲೇಸಲ್ಲೇ ಇನ್ಸ್ಟಾಲ್ ಆಗಬೇಕು. ನಾವೀಗ ಇನ್ಸ್ಟಾಲ್ ಮಾಡಿದ್ವಿ ನಮ್ಮ ಮನೇಲಿ ಬಾಲ್ಕನಿ ಅಂದರೆ ಯುಟಿಲಿಟಿ ದೊಡ್ಡ ಇದಿದೆ ವೀಕ್ಷಕರೇ. ಆ ಯುಟಿಲಿಟಿಲಿ ಹೋಗಿ ನಾವು ಇದು ಮಾಡ್ಕೊಂಡ್ವಿ. ಅಲ್ಲೇ ಕೆಳಗಡೆ ಪೈಪು ಕೊಡ್ಸಿದ್ದೀವಿ. ಒಂದು ಒಳಗಡೆ ನೀರು ಬರುತ್ತೆ, ಇನ್ನೊಂದು ಕೆಳಗಡೆ ಇನ್ನೊಂದು ನಲ್ಲಿ ಬಿಸಿ ನೀರು ಬರುತ್ತೆ. ಅದನ್ನು ನಾವು ಬಕೆಟಲ್ಲಿ ಮ್ಯಾಕ್ಸಿಮಮ್ 5 ಮಿನಿಟ್ಸ್ಗೆ ಒಂದು ದೊಡ್ಡ ಬಕೆಟು, ಅಥವಾ 10 ಮಿನಿಟ್ಸ್, ತುಂಬ ದೊಡ್ಡ ಬಕೆಟ್ ಅಂದರೆ 10 ಮಿನಿಟ್ಸು 8 ಮಿನಿಟ್ಸಲ್ಲಿ ನಮ್ಮ ಬಕೆಟು ತುಂಬ ಹೋಗುತ್ತೆ ವೀಕ್ಷಕರೇ. ಆ ಬಕೆಟ್ನ ನಾವು ತಗೊಂಡೋಗಿ ಸ್ನಾನ ಮಾಡ್ತೀವಿ. ಅದೇ ಥರ ಯೂಸ್ ಮಾಡಬೇಕು ನೀವು. ಇಲ್ಲ ಅಂದರೆ ನೀವು ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರ ನ್ಯೂ ಹೌಸ್ಗಳು ಅಂದರೆ, ಮೇಕ್ ಶೂರ್ ದಟ್ ಆ ಗ್ಲೀಸರ್ನ ಔಟ್ಸೈಡ್ ನಿಮ್ಮ ಬಾತ್ರೂಮಿಂದ ಫಿಟ್ ಮಾಡ್ಕೊಳ್ಳಿ. ಔಟ್ಸೈಡ್ ಫಿಟ್ ಮಾಡ್ಕೊಂಡಾಗ ನೀವು ಶವರಾರು ಫಿಟ್ ಮಾಡ್ಕೊಳ್ಳಿ. ಹೇಗಾದರೂ ಫಿಟ್ ಮಾಡ್ಕೊಂಡ್ರು ಅರ್ಧ ಗಂಟೆ ಅಲ್ಲ 1 ಗಂಟೆ ಸ್ನಾನ ಮಾಡಿದ್ರು ಏನು ಪ್ರಾಣಕ್ಕೆ ಪ್ರಾಬ್ಲಮ್ ಇರಲ್ಲ ವೀಕ್ಷಕರೇ. ತುಂಬ ಇದನ್ನು ಯೂಸ್ ಮಾಡೋದೇ ತುಂಬ ಮಿಡ್ಲ್ ಕ್ಲಾಸು, ಲೋ ಪೀಪಲ್. ಏನಕ್ಕೆ ಅಂದರೆ ಅಷ್ಟು ಖರ್ಚು ಬರಲ್ಲ. ಗ್ಯಾಸ್ ಗ್ಲೀಸರ್ ಯೂಸ್ ಮಾಡಿದರೆ ಎಲೆಕ್ಟ್ರಿಸಿಟಿ ಅದು ಇದು ಅಂತ ತುಂಬ ಇದು ಮಾಡ್ತಾರೆ. ಗ್ಯಾಸ್ ಗ್ಲೀಸರ್ ಎಲ್ಲ ಒಳ್ಳೆ ತೊಗೋಬೇಕು ಅಂದರೆ ನೀವು ಒಂದು 5,000-8,000 ಸಾವಿರಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ವೀಕ್ಷಕರೇ. ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಕಂಪ್ನಿ. ಬಟ್ ಇನ್ಸ್ಟಾಲೇಷನ್ನ ಅವರೇ ಕಂಪ್ನಿಯರೇ ಬಂದು ಮಾಡಿ, ಅವರು ಸರ್ಟಿಫೈ ಮಾಡಿ, ಇದರಿಂದ ಏನು ಪ್ರಾಣ ಅಪಾಯ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಡಿ ನಿಮಗೆ ಕೊಟ್ಟು ಹೋಗ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೀವು ಒಳ್ಳೆ ಪ್ರಾಡಕ್ಟ್ನ ತಗೊಬಂದ್ಬಿಟ್ಟು
ಇನ್ಸ್ಟಾಲೇಷನ್ನ ಕಂಪ್ನಿಯರ್ ಕಡೆಯಿಂದ ಮಾಡಿ ಅವ್ರು ವಾರಂಟಿ ಕೊಟ್ಟಿರ್ತಾರೆ 1-2 ವರ್ಷ, ಅದೇ ಥರ ಮಾಡ್ಕೊಳ್ಳಿ ವೀಕ್ಷಕರೇ. ಇಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಸ್ಟಾಲೇಷನ್ ಯಾವುದೇ ಪ್ರಾಡಕ್ಟ್ ಆದ್ರೂ ಇನ್ಸ್ಟಾಲೇಷನ್ನ ಕರೆಕ್ಟಾಗಿ ಮಾಡಿಕೊಂಡು ಅವ್ರು ಟೆಕ್ನಿಷಿಯನ್ ಕರೆಸ್ಕೊಂಡು ಈ ಪ್ಲೇಸಿಗೆ ಹಾಕಿರೋ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅವರೇ ಹೇಳ್ತಾರೆ. ಅದನ್ನು ನಾವು ಫಾಲೋ ಮಾಡಿರೋ ಕರೆಕ್ಟಾಗಿ ನಮ್ಮದು ಲೈಫಿಗೆ ಯಾವುದೂ ಪ್ರಾಬ್ಲಮ್ಮು ಬರಲ್ಲ ವೀಕ್ಷಕರೇ. ತುಂಬ ಜನಗಳು ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಅವರು ಗ್ಯಾಸ್ ಇನ್ಸ್ಟಾಲ್ ಮಾಡ್ಕೊತಾರೆ, ಒಳಗಡೆ ಗ್ಯಾಸು ಇಟ್ಕೊಂಡಿರ್ತಾರೆ, ಮೇಲೇ ಗ್ಯಾಸ್ದು ಇದನ್ನು ಫಿಟ್ ಮಾಡಿಸ್ಕೊಂಡಿರ್ತಾರೆ ವೀಕ್ಷಕರೇ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ವೀಕ್ಷಕರೇ. ಯಾರೇ ಆಗಿರಲಿ ಮೇಕ್ ಶೋರ್ ದಟ್ ಒಂದು ಬಕೆಟ್ ನೀರು ಸಾಕು. ಶವರ್ ಇವರೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಬಕೆಟಲ್ಲಿ ಅಷ್ಟು ಚೆನ್ನಾಗಿ ಬಿಸಿನೀರು ಬರುತ್ತೆ, ಅದನ್ನೇ ನೀವು ಒಂದು ಬಕೆಟ್ ತಗೊಂಡೋದ್ರೆ ಇಲ್ಲೊಂದು 2 ಬಕೆಟ್ ಇಟ್ಕೊಳ್ಳಿ ಕರೆಕ್ಟಾಗಿ. ಅದು ಹೇಳಿನಲ್ವಾ 5 to 10 ಮಿನಿಟ್ಸ್ ಆದರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ 15 ಮಿನಿಟ್ಸ್ ತನಕನೂ ಏನೂ ಆಗಲ್ಲ. ಅದೊಂದು 10 ಮಿನಿಟ್ಸ್ ಎಲ್ಲ ಆಗ್ತಾ ಹೋದಾಗ ಅದು ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಆವಾಗ ಅದು ನಿಮಗೆ ಅಲ್ಲೇ ಒಳಗಡೆ ಸಫೆಸ್ಟಿಕೇಟ್ ಆಗುತ್ತೆ. ಜಾಸ್ತಿ ಹೋಗೋ ಥರ ವೆಂಟಿಲೇಷನ್ ಗಾಳಿ ಬರೋದು ಹೋಗೋದು ಇರ್ತಾ ಇರಬೇಕು. ಆವಾಗಲೇ ಅದು ಗಾಳಿಲಿ ಇದಾದಾಗ ನಿಮಗೆ ಅದು ಒಳಗಡೆ ಹೋಗಿ ನಿಮಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಪ್ರತಿಯೊಂದು ನೀವು ಗ್ಯಾಸ್ ಸ್ಟವ್ ಆಗಲಿ ಗ್ಯಾಸ್ ಗ್ಲೀಸರ್ ಆಗಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಿಮ್ಮದು ಗ್ಯಾಸ್ ಸ್ಟವಲ್ಲಿ ಬರಲ್ಲ ಕಾರ್ಬನ್ ಮೊನಾಕ್ಸೈಡ್, ಅದು ಗ್ಯಾಸ್ ಸ್ಟವಲ್ಲೂ ಕೂಡ ಕಾರ್ಬನ್ ಮೊನಾಕ್ಸೈಡು ಉತ್ಪತ್ತಿ ಆಗುತ್ತೆ. ಬಟ್ ನೀವು ಅಡುಗೆ ಮಾಡೋ ಟೈಮಲ್ಲಿ ಚಿಮ್ನಿ ಹಾಕ್ಸ್ಕೊಂಡಿರ್ತೀರಾ, ಅಥವಾ ಕಿಟಕಿ ಇರುತ್ತೆ ಪಕ್ಕದಲ್ಲೇ, ಅಥವಾ ಡೋರ್ ಇರುತ್ತೆ, ಅಲ್ಲಿ ಯಾವಾಗಲೂ ಹೋಗ್ತಾ ಇರುತ್ತೆ ಗಾಳಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಏನು ಪ್ರಾಬ್ಲಮ್ ಬರಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಂದು ಪ್ರಾಡಕ್ಟ್ನ ನಾವು ಏನೇ ಯೂಸ್ ಮಾಡಬೇಕಂದ್ರೂ ಪ್ರತಿಯೊಂದು ಪ್ರಾಡಕ್ಟಲ್ಲೂ ನಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದನ್ನು ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿ ಕರೆಕ್ಟ್ ಟೈಮ್ ಯೂಸ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಂಡ್ರೆ ಯಾವುದರಿಂದಲೂ ನಮಗೆ ಪ್ರಾಬ್ಲಮ್ ಬರಲ್ಲ ವೀಕ್ಷಕರೇ. ಹಾಗಾಗಿ ಗ್ಯಾಸ್ ಗ್ಲೀಸರ್ ಕೂಡ ತುಂಬಾ ಬೆಸ್ಟು, ತುಂಬಾ ಒಳ್ಳೆಯದು. ಆ್ಯಸ್ ಲಾಂಗ್ ಆಸ್ ನೀವು ಬೆಸ್ಟ್ ವೇಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಯೂಸ್ ಮಾಡ್ತಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು ವೀಕ್ಷಕರೇ. ಪ್ರತಿಯೊಬ್ಬರು ಮಕ್ಕಳಿಗಾಗಲಿ ಅಥವಾ ಯಾರ್ಯಾರಿಗಾಗಲಿ ಸ್ನಾನ ಮಾಡಿಸ್ಬೇಕಾದ್ರೆ ಎಲೆಕ್ಟ್ರಿಕಲ್ ವಾಟ್ರ್ಕ್ಕಿಂತ ಅದು ಗ್ಲೀಸರ್ಗಿಂತ ಗ್ಯಾಸ್ ಗ್ಲೀಸರ್ದು ತುಂಬಾ ಒಳ್ಳೆಯದು ಅಂತಲೇ ಜನ ಹೇಳೋದು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಟ್ಟಿದ್ದೀನಿ, ಹೇಗೆ ಇದನ್ನು ಯೂಸ್ ಮಾಡಬೇಕು, ನಮ್ಮ ಮನೇಲಿ ನಾವು ಹೇಗೆ ಯೂಸ್ ಮಾಡ್ತಾ ಇದ್ದೀವಿ, ನೀವು ಅದೇ ಥರ ಬೆಸ್ಟ್ ವೇಲಿ ಯೂಸ್ ಮಾಡಿ. ಇದೇನು ತಪ್ಪಲ್ಲ, ಅದರಿಂದ ಏನು ಪ್ರಾಣ ಹೋಗುತ್ತೆ ತಿಕ್ಸ್ಕೊಳೋದು ಅದೇನಲ್ಲ. ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು. ಹಾಗಾಗಿ ಇನ್ನೊಂದು ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ರೀಸೆಂಟ್ ಡೇಸಲ್ಲಿ ಈಗ ನಡೀತಾ ಇದ್ದಾವಲ್ಲ ಅದಕ್ಕೋಸ್ಕರ ಅದನ್ನೊಂದು ಇದು ಮಾಡೋಕ್ಕೋಸ್ಕರ ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ, ಹೇಗೆ ಯೂಸ್ ಮಾಡೋದು, ಮುಂದೇನು ತೊಗೊಳ್ಳೇಬಾರ್ದು ಅನ್ನೋದೇನಿಲ್ಲ. ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಬಿಟ್ರೆ ಪ್ರತಿಯೊಂದೂ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಚೆನ್ನಾಗಿರುತ್ತೆ, ನಿಮ್ಮ ಲೈಫ್ದು ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ನಾನು ಎಲ್ಲ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.